ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕುರಿ ಮಟನ್ದು ತಲೆ ಮಾಂಸ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಇದು. ನೀವು ಮುದ್ದೆ ಅನ್ನ ಎಲ್ಲದ್ರ ಜೊತೆಗೂ ತಿನ್ಬೋದು, ದೋಸೆ ಜೊತೆಗೂ ಪರ್ಫೆಕ್ಟಾಗಿರುತ್ತೆ, ದೋಸೆ ಇಡ್ಲಿಗೆಲ್ಲ ಸಹ. ಈಗ ಹೇಗೆ ಮಾಡೋದಂತ ನೋಡೋಣ. ವಿಡಿಯೋ ಪೂರ್ತಿ ನೋಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಒಂದು 1/4 ಕಪ್ನಷ್ಟು ನಾನು ಹಸಿ ಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 kg ಅಷ್ಟು ತಲೆ ಮಟನ್ ಇದೆ. ಇದಕ್ಕೆ ನಾನಿಲ್ಲಿ ಎಲ್ಲ ಹಸಿದೇನೆ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹುರಿದು ಸಹ ತೊಗೊಳ್ಬೋದು. ಹಾಗೆ 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 kgಗೆ 1 ಇಡಿಯಷ್ಟು ಒಳ ಇಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ದಪ್ಪ ಇಡಿಯಲ್ಲ, ಒಳ ಇಡಿಯಷ್ಟು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಬೆಳ್ಳುಳ್ಳಿ. ಶುಂಠಿ ಅದರಲ್ಲಿ ಅರ್ಧ ತೊಗೊಂಡ್ರೆ ಸಾಕಾಗುತ್ತೆ. ಈಗಿಲ್ಲಿ ನಾನು ಲವಂಗ ಒಂದು 3ರಿಂದ 4ರಷ್ಟು ಲವಂಗ, 1 ಪೀಸ್ನಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಮರಾಠ ಮೊಗ್ಗು ತೊಗೊಳ್ತಾ ಇದ್ದೀನಿ ನಾನು. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮರಾಠ ಮೊಗ್ಗು ಹಾಕೋದ್ರಿಂದ. ಒಂದೇ ಒಂದು ಸಾಕಾಗುತ್ತೆ. ಹಾಗೆ 1/4 ಸ್ಪೂನ್ನಷ್ಟು ಕಾಳುಮೆಣಸು. ಕಾಳುಮೆಣಸು ಕುರಿ ಮಟನಿಗೆ ಹಾಕಲೇಬೇಕು, ಹಾಕೋದ್ರಿಂದ ಮಟನ್ ಅನ್ನೋ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಹುರ್ಗಡ್ಲೆ ತೊಗೊಳ್ತಾ ಇದ್ದೀನಿ ನಾನು. 1 ಸ್ಪೂನ್ನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ 1 kg ಮಟನ್ಗೆ ಇದು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನಮಗೆ. ಹಾಗೆ ಇಲ್ಲಿ ಒಂದು 6ರಿಂದ 7 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಇದಿಷ್ಟನ್ನು ಸೇರಿಸ್ಕೊಂಡು ಈಗ ನಾನು ಇದಕ್ಕೆ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 4 ಸ್ಪೂನ್ನಷ್ಟು ಧನಿಯಾ ಪುಡಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೀಡಿಯಮ್ ಸ್ಪೂನ್ ಇದೆ ಚಿಕ್ಕದೇನೆ, ಅದರಲ್ಲಿ ಒಂದು 4 ಸ್ಪೂನ್ನಷ್ಟು ಧನಿಯಾ ಪುಡಿ ತೊಗೊಳ್ಳೋಣ. ನಾನಿಲ್ಲಿ ಖಾರಕ್ಕೆ ಒಣಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬರೀ ಖಾರದ ಪುಡಿಲೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಂದರೆ ಸೇರಿಸ್ಕೊಳ್ಳಿ ಈರುಳ್ಳಿ. ಇಲ್ಲ ಅಂತಂದರೆ ನೀವು ಈ ಟೈಮಲ್ಲಿ ನಾವು ಏನು ಮಸಾಲೆ ರುಬ್ಬಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಬೋದು. ನಾನೀಗಿಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿರೋಂಥದ್ದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾವು ಹುರಿದು ಮಾಡದೇ ಇರೋದ್ರಿಂದ ಈಗ ಸೇರಿಸಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಈರುಳ್ಳಿ ಟೊಮೆಟೊ ಎಲ್ಲ ಹುರಿದು ಮಾಡಿದ್ದೀರಾ ಅಂತಂದರೆ ಮಟನ್ ಪೀಸಸ್ನ ಹಾಕ್ಕೊಂಡು ನಂತರ ನೀವು ಈ ಮಸಾಲೆ ಸೇರಿಸ್ಕೊಂಡ್ರೂ ನಡೆಯುತ್ತೆ. ಈಗ ನಾನು ಎಲ್ಲ ಹಸಿದೇ ತೊಗೊಂಡಿರೋದ್ರಿಂದ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದು ಏನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಸಿ ಇರುತ್ತಲ್ಲ, ಅದು ಸ್ಮೆಲ್ ಹೋಗೋದಕ್ಕೆ ಸ್ವಲ್ಪ ಹುರ್ಕೊಳ್ಬೇಕು. ಯಾವುದೇ ನೀವು ಇನ್ಸ್ಟಂಟ್ ಪೌಡರ್ಸ್ನ ಯೂಸ್ ಮಾಡೋದು ಬೇಡ. ಇಷ್ಟೇ ಮಸಾಲೆ ತೆಗೆದು ಮಾಡಿದ್ರೆ ಸಾಕು, ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲಿ ನೋಡಿ 1 kgಯಷ್ಟು ತಲೆ ಮಾಂಸ ಇದೆ, ಇದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ನೀವು ಮೇಕೆ ಮಟನ್ ಆದರೂ ಸಹ ಇದೇ ರೀತಿಯೇ ಮಾಡ್ಕೊಳ್ಬೋದು. ನಾನಿಲ್ಲಿ ಕುರಿದು ತಲೆ ಮಟನ್ ತೊಗೊಂಡಿರೋದ್ರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೇಕೆ ಮಟನ್ಗೂ ಸಹ ಇದೇ ಮಸಾಲೆ ತೆಗೆದು ಮಾಡ್ಕೊಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಈಗಲೇ ಸೇರಿಸ್ಕೊಳ್ಳೋದ್ರಿಂದ ಪೀಸಸ್ಗೂ ಸಹ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಹಿಡಿಯುತ್ತೆ. ನೋಡಿ, ಈಗ ಮಿಕ್ಸರ್ ಜಾರಿಂದು ಕ್ಲೀನ್ ಮಾಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರಲ್ಲಿ ಸಾಕಷ್ಟು ಮಸಾಲೆ ಇರುತ್ತೆ, ಅದಕ್ಕೆ ನೀರು ಹಾಕ್ಕೊಳ್ಳಿ. ಈ ಥರ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಡೋಣ. ಇದನ್ನು ಏನು ಮಟನ್ನ ಹುರ್ಕೊಳ್ಬೇಕು ಅಂತಿಲ್ಲ. ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಮುದ್ದೆ ರೈಸ್ ಜೊತೆಗೆಲ್ಲ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ತೆಳು ಮಾಡ್ಕೊಳ್ತೀನಿ ನಾನು. ಸಾಂಬಾರಂತೂ ತುಂಬ ರುಚಿಯಾಗುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ, 1 ಟೈಮ್ ಆದ್ರೂ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ದೋಸೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ದೋಸೆ, ಚಪಾತಿ, ಮುದ್ದೆ ರೈಸ್ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಸಾಂಬಾರು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು. ಈಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ, ಕುದಿ ಬರ್ತಿದೆ. ಈ ಟೈಮಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ತೀನಿ. ಚೂರೂರಿಯಲ್ಲಿ ಸಾಕಾಗುತ್ತೆ. 2 ವಿಷಲ್, ಬರೀ ತಲೆ ಮಟನ್ ಇರೋದ್ರಿಂದ 2 ವಿಷಲ್ ಸಾಕಾಗುತ್ತೆ. ನೋಡಿ, ಇಲ್ಲಿ ಕುಕ್ಕರ್ ವಿಷಲ್ ಸಹ ಹೋಗಿದೆ. ಈಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನೀಟಾಗಿ ಬೆಂದಿದೆ ಮಟನ್ ಅನ್ನೋದು, ಚೆನ್ನಾಗಿ ಬೆಂದಿದೆ.
ನಮ್ಗೆ ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು. 2 ವಿಷಲ್ಗೆ ನೀಟಾಗಿ ಬೇಯುತ್ತೆ ತಲೆ ಮಟನ್ ಆದರೆ. ಬರೀ ತಲೆ ಮಟನ್ ಆದರೆ 2 ವಿಷಲ್ ಸಾಕಾಗುತ್ತೆ. ತುಂಬಾ ವಿಷಲ್ ಹಾಕ್ಸಿದ್ರೆ ಅದು ಮೂಳೆ ಮೂಳೆ ಸಪ್ರೇಟ್ ಆಗಿಬಿಡುತ್ತೆ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಇದೆ. ತಲೆ ಮಟನ್ ಸಾಂಬಾರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.